ಶ್ರೀ ಮಹರ್ಷಿ ವಾಲ್ಮೀಕಿ ಯುವ ಸಂಘಟನೆ ಗೋಕಾಕ್ ಇದರ ಹೊಸ ಶಾಖೆಯ ಉದ್ಘಾಟನಾ ಸಮಾರಂಭ ಹಾಗೂ ಪದಾಧಿಕಾರಿಗಳ ಆಯ್ಕೆ. ಹೌದು, ಜಿಲ್ಲಾ ಮತ್ತು ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ಹಾಗೂ ಅಲ್ಪಸಂಖ್ಯಾತರ ಆಯ್ಕೆ ಮತ್ತು ಮಹಿಳಾ ಪದಾಧಿಕಾರಿಗಳ ಆಯ್ಕೆಯ ಜೊತೆಗೆ ಮತ್ತೊಂದು ಹೊಸ ಶಾಖೆಯ ಉದ್ಘಾಟನಾ ಸಮಾರಂಭ ಜರುಗಿತು. ಗೋಕಾಕ್ ತಾಲೂಕಾ ಘಟಕದ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ಹಾಗೂ ಐಡಿ ಕಾರ್ಡ್ ವಿತರಣೆ ಕೂಡ ಮಾಡಲಾಯಿತು. ಸುರೇಶ್ ಆರ್ ಕುಮರೇಶ್ ರಾಜ್ಯ ಸಂಚಾಲಕರು, ಶ್ರೀ ಮಹರ್ಷಿ ವಾಲ್ಮೀಕಿ ಯುವ ಸಂಘ, ಶ್ರೀ ಸುನೀಲ್ ಗಸ್ತಿ ಬೆಳಗಾವಿ ಜಿಲ್ಲಾ ಸಂಚಾಲಕರು, ಶ್ರೀ ಮಹರ್ಷಿ ವಾಲ್ಮೀಕಿ ಯುವ ಸಂಘ ಗೋಕಾಕ್ ಈ ಕಾರ್ಯಕ್ರಮದ ರೂವಾರಿಗಳಾಗಿ ನಡೆಸಿಕೊಟ್ರು. ಈ ಸಭೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡ ಮುಖ್ಯ ಅತಿಥಿಗಳಾದ ಬೆಳಗಾಂ ಜಿಲ್ಲಾ ಗೋರಕ್ಷಕರಾದ ಲಕ್ಕಪ್ಪ ನಂದಿ, ಮಾತೃಭೂಮಿ ಫೌಂಡೇಶನ್ ಅಧ್ಯಕ್ಷರಾದ ಚಂದನ್ ಮಗ್ದುಮ್, ಸಾಯಿ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರಾದ ವಿನಯ್, ಸಮೀರ್ ಅರ್ಭಾವಿ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಸಂಚಾಲಕರಾದ ಸುರೇಶ್ ಕುಮರೇಶ್ ಅವರು ಈ ಸಂಘಟನೆಯ ಧ್ಯೇಯೋದ್ದೇಶಗಳೇನು, ಸಂಘಟನೆಯ ಮುಖ್ಯ ಗುರಿ, ಅದರ ಕಾರ್ಯವೈಖರಿಗಳ ಬಗ್ಗೆ ಮತ್ತು ಅದರ ಯೋಜನೆಗಳ ಕುರಿತು ಎಲ್ಲರಿಗೂ ತಿಳಿ ಹೇಳಿದರು. ಅವರ ಅದ್ಭುತ ಭಾಷಣದಿಂದ ಅನೇಕ ಕಾರ್ಯಕರ್ತರು ಉತ್ಸಾಹದಿಂದ ಸಂಘಟನೆಗೆ ಸೇರಿ ಈ ಸಂಘಟನೆಯನ್ನ ಬೆಳೆಸುವ ಗುರಿಯಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಪಣ ತೊಟ್ಟರು. ಈ ಸಂದರ್ಭದಲ್ಲಿ ಗೋಕಾಕ್ ತಾಲೂಕಾ ಘಟಕದ ಪದಾಧಿಕಾರಿಗಳಾದ ಸಂತೋಷ್ ತಳವಾರ್, ಪರಶುರಾಮ್ ಪೂಜಾರಿ, ಲಗಮಣ್ಣ ಪೂಜಾರಿ ಹಾಗೂ ನಿಂಗಪ್ಪ ಪೂಜಾರಿ, ಶಂಕರ್ ಗಸ್ತಿ ಇನ್ನು ಹಲವಾರು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು.